ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ ಸೆಕ್ಷನ್ ನೋಡ್ತೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ಹೊಸ ಬೈಕ್ ಮತ್ತು ಸ್ಕೂಟರ್ ಖರೀದಿ ಮಾಡಬೇಕೆಂದಿದ್ದರೆ ಈ ನಿಯಮ ತಿಳಿದುಕೊಳ್ಳುವುದು ಉತ್ತಮ. ಶೀಘ್ರದಲ್ಲೇ ನಿಯಮ ಜಾರಿಗೆ ಬರಲಿದೆ. ಹಾಗೆಯೇ ಸಂಚಾರಿ ನಿಯಮದ ಪ್ರಕಾರ ಬೈಕ್ ಮತ್ತು ಸ್ಕೂಟರ್ ಓಡಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಕೇವಲ ಬೈಕ್ ಚಾಲಕನಲ್ಲದೆ ಬೈಕ್ ಹಿಂದೆ ಕುಳಿತುಕೊಳ್ಳುವ ಪ್ರಯಾಣಿಕನೂ ಸಹ ಹೆಲ್ಮೆಟ್ ಧರಿಸಬೇಕು. ಇದು ಕಡ್ಡಾಯವಾಗಿದೆ. ಸ್ನೇಹಿತರೆ, ಬೈಕ್ ಖರೀದಿ ಮಾಡುವಾಗ ವಾಹನ ವಿತರಕರು ಒಂದು ಹೆಲ್ಮೆಟ್ ನೀಡುತ್ತಾರೆ. ಇನ್ನೊಂದು ಹೆಲ್ಮೆಟ್ ಅನ್ನು ವಾಹನ ಖರೀದಿದಾರರೇ ಖರೀದಿಸಬೇಕು. ಆದರೆ ಇದೀಗ ಕೇಂದ್ರ ಸರ್ಕಾರ ಕೊಂಚ ನಿಯಮವನ್ನು ಬದಲಿಸಿದ್ದು, ಇದೀಗ ಬೈಕ್ ತಯಾರಕರು ಕೇವಲ ಚಾಲಕನಿಗೆ ಮಾತ್ರವಲ್ಲದೆ ಹಿಂಬದಿ ಕೂರುವ ಪ್ರಯಾಣಿಕನಿಗೂ ಸಹ ಹೆಲ್ಮೆಟ್ ನೀಡಬೇಕು ಎನ್ನುವ ಹೊಸ ನಿಯಮ ಜಾರಿಗೆ ಮಾಡಲು ಮುಂದಾಗಿದೆ. ಹಾಗೂ ಸಾರಿಗೆ ಇಲಾಖೆಯ ಮಾಹಿತಿಯ ಪ್ರಕಾರ ಸಾವಿರಾರು ಬೈಕ್ ಸವಾರರು ಬೈಕ್ ಆಕ್ಸಿಡೆಂಟ್ನಿಂದ ಸಾವಿಗೆ ಈಡಾಗಿದ್ದಾರೆ. ಬೈಕ್ನಲ್ಲಿ ಹಿಂದೆ ಕೂತು ಪ್ರಾಣ ಕಳೆದುಕೊಳ್ಳುವವರೇ ಹೆಚ್ಚಾಗಿದ್ದಾರೆ. ಆದ್ದರಿಂದ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಮೋಟಾರು ವಾಹನಗಳ ನಿಯಮಗಳ ಪ್ರಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಎಲ್ಲ ಗಾಡಿಗಳಿಗೂ ಆಂಟಿ ಲಾಕ್ ಸಿಸ್ಟಮ್ ಅನ್ನು ಕಡ್ಡಾಯ ಮಾಡಲು ಜನವರಿ 1, 2026ರಲ್ಲಿ ತಯಾರಾಗುವ ಎಲ್ಲ ವಾಹನಗಳಿಗೂ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದರೆ ABS ಅನ್ನು ಕಡ್ಡಾಯಗೊಳಿಸುವ. ಹಾಗೆಯೇ ಎಲ್ಲ ವಾಹನ ತಯಾರಿಕಾ ಕಂಪನಿಗಳು ಹಿಂಬದಿ ಕುಳಿತುಕೊಳ್ಳುವ ಪ್ರಯಾಣಿಕರಿಗೂ ಸಹ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ನೀಡಬೇಕು. ಈ ರೀತಿ ಮಾಡುವುದರಿಂದ ಪ್ರಯಾಣಿಕರು ಸೇಫ್ ಎಂದು ಈ 2 ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿದೆ. ಸ್ನೇಹಿತರೆ, ಇದರ ಬಗ್ಗೆ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.